ಇಲ್ಲ ಇನ್ನು ಬಂದಿಲ್ಲ ಫೋನ್ ಮಾಡಿದ್ದೆ ಈಗ ತುಂಬ್ಕೊಂಬರೋಣ ಅಂತ ಬರ್ತಾನೆ ಇವತ್ತೇ ಮಾಡೋಣ ಫೋನ್ ಹಾಕ್ತೀನಿ ನಾನು ನಿಮ್ಗೆ ಅವ್ರದ್ದು ಖಂಡಿತ ಸರ್ ರಘು ಪಟೇಲ್ ಸರ್ ಎಷ್ಟು ಜೊತೆ ತಗೊಂಬಂದ್ರಿ ಸರ್ ಈ ಸಲ ಇವಾಗ ಒಂದು 30 ಜೊತೆ ಬಂದವೆ, ಇನ್ನೊಂದು 10 ಜೊತೆ ಮನೆ ಹತ್ರ ಅವೆ. ಹೌದಾ? 50 ಜೊತೆ ತಗೊಂಬರ್ತೀವಿ ಅಂತ ಹೇಳಿ 50 ಜೊತೆ ಟಾರ್ಗೆಟ್ ತಗ್ತೀನಿ ಅಂತ ಹೇಳಿದ್ದೆ, 50 ಜೊತೆ ತಗೊಳಕ್ ಆಗ್ಲಿಲ್ಲ. ಇವಾಗ ಒಂದು 40 ಜೊತೆ ಆಯ್ತವೆಲ್ಲ ಅಲ್ವಾ? ನಾವು ಒಂದು ಇತಿಹಾಸ ನಿರ್ಮಾಣ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. 40 ಜೊತೆ ಆದ್ರೂ 40 ಜೊತೆ ಯಾರು ತಂದಿಲ್ಲ ಅಲ್ವಾ? ನಮ್ಮವೇ ಎಷ್ಟು ಅಂತ ಅನ್ಕೋತೀವಿ. ಈಗ 30 ಜೊತೆ ಇದಾವ, ಈಗ 30 ಜೊತೆ ಇನ್ನೊಂದು 10 ಜೊತೆ ಬರುತ್ತೆ. ಇನ್ನೊಂದು 10 ಜೊತೆ ನಾಳೆ ನಾಳೆ ಬರುತ್ತಲ್ವಾ? ನಾಳೆ ಭಾನುವಾರ ಸಂಜೆ ಬಂದ್ಬಿಡ್ತಾರೆ. ಹಂಗಾರೆ ಇನ್ನೊಂದು ವಿಡಿಯೋ ಮಾಡೋಣ. ಇನ್ನೊಂದು ವಿಡಿಯೋ ಮಾಡಿ. ಆಮೇಲೆ ಬೆಲೆಗಳು ಹೆಂಗಿದೆ ಸರ್? ಬೆಲೆಗಳು ನಮ್ಮವು 1.5, 1.25 50ರಿಂದ ಹಿಡಿದು 50, 60ರಿಂದ ಹಿಡಿದು 1.5, 1.25 ಗಂಟೆ ಇದೆ ಸರ್. 50ರಿಂದ 1.5, 1.25 ಗಂಟೆ ಇದೆ. ಈಗ 30 ಜೊತೆ ಇದ್ದಾರೆ. ಈಗ 30 ಜೊತೆ ಇದೆ. ಬೆಳಗ್ಗೆ ಬಂದ್ರ? ಬೆಳಗ್ಗೆ ಬಂದು. ಆಮೇಲೆ ಈಗ ನೀವು ಎಲ್ಲಾ ಜಾತ್ರೆಗಳಲ್ಲೂ ಎಲ್ಲಾ ಸಂತೆಗಳಲ್ಲೂ 10 ಜೊತೆ 20 ಜೊತೆ 30 ಜೊತೆ ನೀವು ತಗೊಂಡ್ಬರ್ತೀರಾ, ಮಾರಾಟ ಮಾಡ್ತೀರಾ? ಇದ್ರ ಉದ್ದೇಶ ಏನ್ ಸರ್? ಸರ್ ಇದ್ರ ಉದ್ದೇಶ ಏನು ಅಂತಂದ್ರೆ, ಈಗ ಹಳ್ಳಿಕಾರು ನಶಿಸಿ ಹೋಗೋ ಹಂತದಲ್ಲಿದೆ.
ನಮಗೆ ಲಾಭಕ್ಕಿಂತ ಇನ್ನೊಂದೇನಪ್ಪ ಅಂತ ಅಂದ್ರೆ ಹಳ್ಳಿಕಾರ್ ಬೆಳೆಸ್ಬೇಕು. ಈಗ ಇವಾಗ ಹಿಂಗೆ ಆಗ್ಬಿಟ್ರೆ ಇನ್ನು 10 ವರ್ಷ ಹಳ್ಳಿಕಾರ್ ಇರೋದೇ ಇಲ್ಲ. ಈಗ ನಮ್ಮೂರಲ್ಲಿ ಮುಂಚೆ ನಾನ್ ಸಣ್ಣ ಹುಡುಗನಲ್ಲಿ 150 ನಮ್ಮೂರ್ 150 ಮನೆ ಗ್ರಾಮ, ಮನೆಗೊಂದ್ ಜೊತೆ ಎತ್ತಿದ್ದು 150 ಜೊತೆ ಎತ್ತಿದ್ದು. ಇವತ್ತೆಲ್ಲ ನಮ್ಮೂರಲ್ಲಿ ಹುಡುಕೊಂಡ್ರೆ ಒಂದ್ 4-5 ಜೊತೆ ನಾವೇ. ಹಂಗ ಆ ಹಂತಕ್ಕೆ ಬಂದಾಗ ಹಳ್ಳಿಕಾರ್ ಎಲ್ಲಿರುತ್ತೆ ಸರ್? ನಮ್ಗೆ ಲಾಭಕ್ಕಿಂತ ಹೆಚ್ಚಾಗಿ ಜನ ಹಳ್ಳಿಕಾರ್ ಸಾಕ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು. ಇದು ನಮ್ಮ ಮೈಂಡ್ ಅಲ್ಲಿರೋ ಒಂದು ಟಾಪಿಕ್. ಸರಿ ಸರಿ. ಈಗ ಲಾಭಕ್ಕಿಂತ ಹೆಚ್ಚು ಹಳ್ಳಿಕಾರ್ ಉಳಿಲಿ, ಹಳ್ಳಿಕಾರ್ ಮುಂದಿನ ದಿನಗಳಲ್ಲಿ ಬೆಳೆಸ್ಲಿ, ಸಾಕ್ಲಿ, ಯುವಕರಲ್ಲಿ ಅದು ಬರ್ಲಿ ಅನ್ನೋದೊಂದು ಬಂದಿದೆ. ಯುವಕರಲ್ಲಿ ಸ್ವಲ್ಪ ಅರಿವು ಮೂಡಿದೆ ಕೊರೋನಾದಿಂದ ಈ ಕಡೆಗೆ ಅಲ್ವಾ? ಕೊರೋನಾ ಯುವಕರು ಹಳ್ಳಿಕಾರನ್ನ ಸಾಕಕ್ಕೆ ಬಾರಿ ಅರಿವು ಮೂಡಿದೆ, ಓಡಾಡ್ತಾ ಇದಾರೆ. ಹಂಗಾಗಿ ಹಳ್ಳಿಕಾರ. ಆಮೇಲೆ ನಾವು ಇನ್ನೊಂದೇನಪ್ಪಾ ಅಂತ ಅಂದ್ರೆ ನಮ್ಮಲ್ಲಿ ಕರುಗಳು ನಾವೇನಾದ್ರೂ ಫಾಲ್ಟ್ ಬಂದ್ರು ನಾವು ಒಳ್ಳೆ ಕರುಗಳೇ ತತ್ತೀವಿ. ಈಗ ನಮ್ಮಲ್ಲಿ ಏನಾದ್ರು ಫಾಲ್ಟ್ ಬಂದ್ರು ನಾವು ಅದನ್ನ ವಾಪಸ್ ತಗೊಂಡು ಮೊನ್ನೆ ಒಂದ್ ಕರು ಏನಾಯ್ತು ಅಂದ್ರೆ ಯಾರಿಗೋ 40,000 ರೂಪಾಯಿ ಕೊಟ್ಬಿಟ್ಟಿದ್ದೆ. ನಾನು ನೋಡಿರ್ಲಿಲ್ಲ, ಸ್ವಲ್ಪ ತಪ್ಪಿತ್ತು ಅದಕ್ಕೆ. ಅದು ನಾನು 30,000 ಪರ್ಚೇಸ್ ಮಾಡಿದೆ. ಮತ್ ನಾನು ಅವ್ರ ಹತ್ರ ವಾಪಸ್ 40,000 ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು ಮತ್ ನಾನು ಅದ್ 25,000 ಕೊಟ್ಟೆ. ನಂದೇ 5,000 ಲಾಸ್ ಆಯ್ತು. ಈಗ ಹಂಗಾಗಿ ರೈತರಿಗೂ ಲಾಸ್ ಆಗ್ದಂಗೆ ನಮ್ಮ ಹತ್ರ ಬಂದು ತಗೊಂಡು ನಾವು ಏನೇ ಪ್ರಾಬ್ಲಮ್ ಬಂದ್ರು ನಾವು ವಾಪಸ್ ತಗೊಂತೀವಿ. ಆಮೇಲೆ ಖರೀದಿ ಮಾಡಿದ್ರೆ ದುಡ್ಡಿರಲ್ಲ, ಅವ್ರ ಹತ್ರ ಹೇಗೆ ಮಾಡ್ತೀರಾ ಸರ್? ಈಗ ಖರೀದಿ ಮಾಡಿದ್ರೆ ದುಡ್ಡಿರಲ್ಲ ಅಂದ್ರೆ ಈಗ ಯಾರೋ ಒಬ್ಬ ಕಳ್ಳ ಇರ್ತಾನೆ. ಹಂಗಾಗಿ ಎಲ್ಲಾರು ನಾವು ಆತರ ಇದ್ ಮಾಡಕ್ಕಾಗಲ್ಲ. ಈಗ ಬೇಕಾದ್ರೆ 100 ರೂಪಾಯಿ ಕೊಟ್ಬಿಟ್ಟು ಹೊಡ್ಕೊಂಡು ಹೋಗ್ಲಿ, ನಮ್ಮ ಪದಾರ್ಥ ಚೆನ್ನಾಗೈತೆ, ಒಳ್ಳೇದು, ಅವ್ರಿಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ದುಡ್ಡು ತಂದು ಕೊಡ್ಲಿ. ಖಂಡಿತ ಆತರ ಅದ್ರಲ್ಲಿ ನಾವು ಲಾಭನೇ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಹಳ್ಳಿಕಾರ್ ಬೆಳೆಸ್ಬೇಕು ಸರ್. ಮನೇಲೂ ಹಳ್ಳಿಕಾರ್. ಒಳ್ಳೆ ಉದ್ದೇಶ ಸರ್, ಒಳ್ಳೆ ಉದ್ದೇಶ. ಕರ್ನಾಟಕದ ಮೂಲೆಗೂ ಹಳ್ಳಿಕಾರ್ ತಳಿನ ಹೋಗ್ಬೇಕಿದು. ಒಳ್ಳೆ ಉದ್ದೇಶ, ಒಳ್ಳೆ ಉದ್ದೇಶ. ಮೂಲೆಗೂ ಹಳ್ಳಿಕಾರ್ ಸಾಕ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ವಾ? ಯಾಕಂದ್ರೆ ನೀವೆಲ್ಲ ನಾವು ಸಂತೆಯಲ್ಲಿ ನೋಡ್ತೀವಲ್ಲ, ನೀವು 10 ಜೊತೆ 20 ಜೊತೆ ಅಲ್ವಾ? ಪ್ರತಿ ಸಂತೆಗೂ 10-15 ಜೊತೆ 20 ಜೊತೆ ಜಾತ್ರೆಗೂ ತಗೊಂಡ್ಬರ್ತೀರಾ. ಜಾತ್ರೆಗೆ ಇದು ಆಮೇಲೆ ನಮ್ಗೆ ಸಿದ್ಧಗಂಗೆ ಜಾತ್ರೆ ನಮ್ಗೆ ಯಾವಾಗ್ಲೂ ಇದು ಒಂದು ವಿಶೇಷ ಅಲ್ವಾ? ಈ ಜಾತ್ರೆ ಈ ಕರ್ನಾಟಕ ಕೇಳ್ಬೇಕು ಅಂದ್ರೆ ಇದು ನಂಬರ್ 1 ಜಾತ್ರೆ ಅಂತಾನೆ ಹೇಳ್ಬೋದು. ತುಂಬಾ ಆಕರ್ಷಣೆ ಜಾತ್ರೆ ಸರ್ ಇದು. ಮತ್ತೆ ಈ ಸ್ಥಳದ ಮಹಿಮೆನೆ ಹಂಗಿದೆ. ಮತ್ತೆ ಇಲ್ಲಿ ಸ್ವಾಮಿಗಳು ನೀರಿಂದು ಮತ್ತೆ ಈ ದನ ಕರುಗಳಿಗೆ ಲೈಟ್ ವ್ಯವಸ್ಥೆ, ನೀರು, ಆಮೇಲೆ ಬಂದಂತ ಭಕ್ತಾದಿಗಳು ರೈತರು ಲಕ್ಷಾಂತರ ಜನ ಬರ್ತಾರೆ. ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಇಲ್ಲೇನಪ್ಪಾ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ತುಂಬಾ ಒಳ್ಳೆ ಅನುಕೂಲ ಇದೆ ಸರ್ ಇಲ್ಲಿ. ಲೈಟಿನ ವ್ಯವಸ್ಥೆ ಇದೆ. ಆಮೇಲೆ ಜಾನುವಾರುಗಳು ಯಾವುದೇ ಕಾಯಿಲೆ ಕಸಾಯಿಲೆ ಬಂತು ಅಂತಂದ್ರೆ ಯಾರು 1 ರೂಪಾಯಿ ದುಡ್ಡು ತಾಳಲ್ಲ. ಡಾಕ್ಟರ್ ಇಲ್ಲೇ ಡಾಕ್ಟರ್ ಇದ್ದಾರೆ, ಬಂದು ನೋಡ್ತಾರೆ. ವ್ಯವಸ್ಥೆ ಚೆನ್ನಾಗಿ, ಸ್ವಾಮಿಗಳು ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಸರ್? ಯಾಕಂದ್ರೆ ಇವೆಲ್ಲ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಅಲ್ವಾ ಸರ್? ಹೀಗಾಗಿ ಕರ್ನಾಟಕದ ಜನ ಹೋದ್ರು ತಿಂಡಿಯಿಂದ ಹಿಡಿದು ಊಟ, ಮಧ್ಯಾಹ್ನ ಮತ್ತೆ ನೈಟ್ ಊಟ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಲ್ವಾ? ಈಗ ಕರ್ನಾಟಕದ ಸ್ವಾಮೀಜಿಗಳಿಗೂ ಇದೊಂದು ಬ್ರಾಂಡ್ ಆಗಿದೆ. ಈ ರೈತರು ಎಲ್ಲಾ ಕಡೆಯಿಂದನೂ ಇಡೀ ಕರ್ನಾಟಕದ ಮೂಲೆಯಿಂದ ಬರ್ತಾರೆ. ಮತ್ತೆ ಮಹಾರಾಷ್ಟ್ರ, ಆಂಧ್ರ, 4-5 ಸ್ಟೇಟ್ ಇಂದ ಜನ ಬರ್ತಾರೆ. ಬ್ರಾಂಡ್ ಆಗಿರೋದ್ರಿಂದ ಅವ್ರಿಗೇನು ಇದರಿಂದ ಆದಾಯ ಇಲ್ಲ. ನಮ್ಮ ರೈತರು, ನಮ್ಮ ಜನ ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಯಲ್ಲಿ ಅವರು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತದೆ ಇಲ್ಲಿ. ಅದೆಲ್ಲ ಅನುಕೂಲ ಮಾಡ್ಕೊಡ್ತಾವ್ರು ನಮ್ಮ ಸ್ವಾಮಿಗಳು. ಆಯ್ತು ಸರ್, ಒಳ್ಳೇದಾಗ್ಲಿ ಸರ್. ಸಿದ್ಧಗಂಗಾ ಮಠನೇ ಆ ತರದ ಒಂದು ಸ್ಥಳದ ಮಹಿಮೆ ಇದೆ. ಹೌದು ಸರ್, ಹೇಳ್ಬೇಕು ಅಂದ್ರೆ ಮಾಡ್ತಾ ಇದ್ದಾರೆ ಅಲ್ವಾ? ನಿಮ್ಮಂತ ಯುವಕರು ಮುಂದೆ ಬರ್ಲಿ, ನಿಮ್ಮ ಜ್ಞಾನವನ್ನ ಎಲ್ಲರಿಗೂ ಕಟ್ಲಿ ಸರ್. ಅದೇ ಎಲ್ಲರಿಗೂ ಪರಿಚಯ ಮಾಡಿ. ಯಾಕಂದ್ರೆ ಎಲ್ಲರೂ ಸಂತೆಗೆ ಬರಕ್ಕಾಗಲ್ಲ, ಎಲ್ಲರೂ ಜಾತ್ರೆಗೆ ಬರಕ್ಕಾಗಲ್ಲ ಅಲ್ವಾ? ಹಂಗಾಗಿ ಅದ್ರ ಮೇಲೆ ಪ್ರೀತಿ ಇರ್ಬೇಕು ಸರ್. ಈಗ ಸುಮ್ನೆ ಎಲ್ಲರೂ ಪ್ರೀತಿ ಇರ್ಬೇಕು, ವಿಶ್ವಾಸ ಇರ್ಬೇಕು, ಧೈರ್ಯ ಇರ್ಬೇಕು, ಬದ್ಧತೆ ಇರ್ಬೇಕು ಅಲ್ವಾ? ಸುಮ್ನೆ ಯಾವ್ದೋ ಮಾಡ್ಬಿಟ್ಟು ಬಿಡೋದಲ್ಲ ಅಲ್ವಾ? ಧೈರ್ಯ ಇರ್ಬೇಕು, ಬದ್ಧತೆ ಇರ್ಬೇಕು, ಪ್ರೀತಿ ವಿಶ್ವಾಸ ಇರ್ಬೇಕು ಅಲ್ವಾ? ಆಮೇಲೆ ಹೆಂಗೆ ಈ ವರ್ಷದ ವ್ಯಾಪಾರ ನಷ್ಟ ಹೇಗೆ? ವ್ಯಾಪಾರ ಇನ್ನು ನಾವು ಇವತ್ತು ಬಂದಿದೀವಿ. ಅಲ್ಲ ಬೇರೆ ಜಾತ್ರೆಗಳೆಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ಹೇಳ್ತಿದ್ರು ಸರ್, ಈ ವರ್ಷ ಪರವಾಗಿಲ್ಲ, ಈ ವರ್ಷ ಚೆನ್ನಾಗಾಯ್ತು. ಈ ವರ್ಷ ಅಂದ್ರೆ ಏನಂದ್ರೆ ಅದೇ ಹಳ್ಳಿಕಾರ್ ಕಟ್ಬೇಕು ಅನ್ನೋ ಒಂದು ಇದು ಬಂದಿದೆ, ಮನೋಭಾವ ಬಂದಿರೋದ್ರಿಂದ ಈಗ ಎಲ್ಲರೂ ಈಗ ವ್ಯಾಪಾರಸ್ಥರು ಲಾಭ ಮಾಡವ್ರೆ. ಒಳ್ಳೊಳ್ಳೆ ದನಗಳನ್ನ ತಗೊಂಡೋಗಿ ಸಾಕೋರು ರೈತರುಗಳು ಒಳ್ಳೆ ದನಗಳು ತಗೊಂಡೋಗಿ ಸಾಕು. ಆಮೇಲೆ ಮಳೆ ಬೆಳೆ ಚೆನ್ನಾಗಿದೆ, ಮಳೆ ಬೆಳೆ ಚೆನ್ನಾಗಿರೋದ್ರಿಂದ ಮಳೆ ಬೆಳೆ ಆಗಿದೆ. ಎರಡು ಮಾತಿಲ್ಲ, ನಾವೆಲ್ಲ ರೈತರು ವ್ಯಾಪಾರ ಮಳೆ ಬೆಳೆ ಆದ್ರೇನೆ ಅಲ್ವಾ ಸರ್ ಈಗ ದನಗಳು ಕಟ್ಟಕ್ಕಾಗೋದು. ಮೇವ್ ಇದ್ರೇನೆ ದನ ಕಟ್ಟಕ್ಕಾಗೋದು. ಹಂಗಾಗಿ ಮಳೆ ಆಗಿದೆ, ಬೆಳೆನೂ ಆಗಿದೆ, ಏನ್ ತೊಂದರೆ ಇಲ್ಲ. ಸುಮಾರು ಜನ ಮಾತಾಡಿರಲ್ಲ ಸರ್, ಈ ವರ್ಷ ಪರವಾಗಿಲ್ಲ ಸರ್, ಒಳ್ಳೆ ವ್ಯಾಪಾರ ಆಗಿದೆ, ವ್ಯಾಪಾರನೇ ಪರವಾಗಿಲ್ಲ ಸರ್. ಹಂಗಾಗಿ ಈ ವರ್ಷ ಡಿಸೆಂಬರ್ ಇಂದನೂ ಘಾಟಿಯಿಂದನೂ ವ್ಯಾಪಾರ ಪರವಾಗಿಲ್ಲ.
ಆಗ್ಲಿ ಸರ್, ಯಾವ್ದು ಏನು ಬಿದ್ದಿಲ್ಲ ಜಾತ್ರೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಲಾಭ ಮಾಡ್ಕೊಳ್ಳಿ, ಜನಗಳು ಪರಿಚಯ ಮಾಡಿ ಇನ್ನೂ ಹೆಚ್ಚೆಚ್ಚು ಹಳ್ಳಿ ಕಾಲ್ತಳಿನ ಇಂಪಾರ್ಟೆಂಟ್ ಜನಗಳು ಕಟ್ಟಬೇಕು. ಅದೇ ಅದೇ ಅದೇ, ನಮ್ಗೆ 1,000 ಲಾಭ ಕಡಿಮೆ ಆಗ್ಲಿ, ಹಳ್ಳಿಕಾರ ಸಾಕ್ಬೇಕು. ಆಯ್ತು ಸರ್, ಆ ಆಯ್ತು. ತರ ನಮ್ಮನೆ ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಹಳ್ಳಿ ಕಾಲ್ತಳಿನ ಉಳಿಸಿ ಬೆಳೆಸಿ ನಿಮ್ಮಂತ ಯುವಕರು ಬರಬೇಕು. ಒಂದು ಬದ್ಧತೆ ಇರಬೇಕು, ಒಂದು ಪ್ರೀತಿ ಇರಬೇಕು, ಒಂದು ವಿಶ್ವಾಸ ಇರಬೇಕು ಅಲ್ವಾ. ಸುಮ್ನೆ ಬರಲ್ಲ ಅವೆಲ್ಲ. ನಾನು 40 ಜೊತೆ ತಗೊಂಡ್ಬರ್ತೀನಿ, 50 ಜೊತೆ ತಗೊಂಡ್ಬರ್ತೀನಿ ಅಂದ್ರೆ ಆತ್ಮವಿಶ್ವಾಸ ಇಲ್ದಲೆ ಹೋದ್ರೆ ಅಲ್ವಾ. ಒಂದು ಆಸಕ್ತಿ, ಅಭ್ಯಾಸ ಮತ್ತು ಆತ್ಮವಿಶ್ವಾಸ 3 ಇರಬೇಕು ಅಲ್ವಾ. ಆಗಲ್ಲ ಆಗಲ್ಲ ಸರ್, ಎಲ್ಲರೂ ಕಟ್ಟಕ್ಕಾಗಲ್ಲ. ಆಗ್ಲಿ ಸರ್, 40 ಜೊತೆ ಉಲ್ಲಾಕ್ ನೀರು ಕುಡ್ಸಕ್ಕೆ ಆಗಲ್ಲ ಆಗಲ್ಲ ಅಲ್ವಾ. ಕಷ್ಟ ಗೊತ್ತು, ಎಲ್ಲರಿಗೂ ಗೊತ್ತು ಅಲ್ವಾ. ಬರೀ ಉಲ್ಲಾಕ್ ನೀರು ಕುಡಿಸ್ಬೇಕು 40 ಜೊತೆ ಎತ್ತ ಅಂತ ಅಂದ್ರೂ ಕಷ್ಟ ಐತೆ ಅಲ್ವಾ. ಮತ್ತೆ ಆಗ್ಲಿ ಸರ್, ಒಳ್ಳೇದಾಗ್ಲಿ ರಘು ಪಟೇಲ್, ನಮಸ್ಕಾರ.